Hope this 2025 will bring all the success to you. This is the outfit I wore. ಆ್ಯಕ್ಚುಲಿ ಸ್ವಲ್ಪ ವಿಂಡೋ ಬೆಡ್ ಅಂದರೆ ಅಟ್ರಾಕ್ಷನ್ ಜಾಸ್ತಿ ಅಂಥೇಳಿ ನಾನು ಈ ಬೆಡ್ನೇ ಸೆಲೆಕ್ಟ್ ಮಾಡ್ಕೊಂಡೇನಿ. ಇವು ಹಿಲ್ಸ್ ಇಷ್ಟ ಆಗ್ಯಾವ, ತೊಗೋಬೇಕು ಅಂದ್ಕೊಂಡೇನಿ. $299 ಅಂದರೆ ವರ್ತ್ ಅಂತಲೇ ಹೇಳ್ಬೋದು. ನಂಗೆ ಯಾವುದೂ ಅಷ್ಟೊಂದು ಇಷ್ಟ ಆಗಲಿಲ್ಲ, ಸೊ ಹಾಗಾಗಿ ಹಿಲ್ಸ್ ಒಂದೇ ತೊಗೊಂಡು ಬಂದೆ. Hey guys, welcome back to my channel and very good morning to all. First of all, happy new year to each and everybody. Hope this 2025 will bring all the success to you. So ಇವತ್ತಿನ ಬ್ಲಾಗ್ ಒಳಗೆ ನಾನು ನಂದು ಫಸ್ಟ್ ಡೇ ಆಫ್ ದ ಇಯರ್ ಯಾವ ಥರ ಇರ್ತೈತಿ ಆ್ಯಂಡ್ ಇದ್ರ ಜೊತೆಗೆ ಬ್ಯಾಂಗ್ಳೂರ್ ಪೇಜಿ ಟೂರ್ ಮಾಡಬೇಕಂತ ಅಂದ್ಕೊಂಡಿನಿ ವಿತ್ ಆಲ್ ದ ಡೀಟೇಲ್ಸ್, ರೆಂಟ್ ಏನು, ಡೆಪಾಸಿಟ್ ಏನು ಅಂತ ಎಲ್ಲನೂ ಹೇಳ್ತೀನಿ. ಸೊ ಇವಾಗ ಇದ್ದೀನಿ, ಆಲ್ಮೋಸ್ಟ್ ಟೈಮ್ 9 o'clock ಆಗೈತಿ. ಫ್ರೆಶ್ ಅಪ್ ಆಗಿ ಗುಡಿಗೆ ಹೋಗಿ ಬರ್ಬೇಕನ್ನೋ ಪ್ಲ್ಯಾನ್ ಅದ. ಸೊ ಫ್ರೆಶ್ ಅಪ್ ಆಗಿ ನನ್ನ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ ಫ್ರೆಶ್ ಅಪ್ ಅದು ಆಗಿ ಬಂದೆ. ಇದು ತಲೆ ಸ್ನಾನ ಮಾಡಿದ್ರೆ ಕೂದಲ ಒಣಗಿಸ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗ್ತೈತಿ. ಬಟ್ ನೋ ವರೀಸ್, ನಾನು ಏನು ಭಾಳ ಲಾಂಗ್ ಹೇರ್ ಇಲ್ಲ, ಶಾರ್ಟ್ ಹೇರ್ ಅದಾವು, ಸೊ ಜಲ್ದಿ ಆಡ್ತವ. ಸೊ ಇದಿಷ್ಟು ಫ್ರೆಶ್ ಅಪ್ ಆಯ್ತು. ಇನ್ನೇನು ಗುಡಿಗೆ ಹೋಗಿ ಬರ್ತೀನಿ. ಬ್ರೇಕ್ಫಾಸ್ಟ್ ಏನಂದ್ರೆ ಇವತ್ತು ಪೋಹಾ ಮಾಡಿದ್ರು ಪಿ ಜಿ ಒಳಗೆ, ಬಟ್ ಪೋಹಾ ನನಗೆ ಅಷ್ಟು ಇಷ್ಟ ಆಗಂಗಿಲ್ಲ. ಸೊ ಹಾಗಾಗಿ ನನ್ನ ಕಡೆ ಸ್ವಲ್ಪ ಸ್ನ್ಯಾಕ್ಸ್ ಅದಾವೆ, ಪ್ಲೇನ್ ಕೇಕ್ ಅದಾವೆ, ಸೊ ಪ್ಲೇನ್ ಕೇಕ್ ತಿಂತೀನಿ. ಗುಡಿಗೆ ಹೋಗಿ ಬಂದು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಸೊ ಗೈಸ್, ದಿಸ್ ಈಸ್ ದ ಔಟ್ಫಿಟ್ ಐ ವಾರ್ ಫಾರ್ ಟೆಂಪಲ್. ಸೊ ಇಲ್ಲೇ ಟೆಂಪಲ್ ಪಿ ಜಿ ಬಾಜುನೇ ಅದ, ಒಂದು 5 minutes ಆಗ್ಬೋದೇನೋ. ಆಂಜನೇಯ ಟೆಂಪಲ್ ಅದ. ಸೊ ಇಯರ್ ಸ್ಟಾರ್ಟಿಂಗ್ ಹೋಗಿ ಬರಬೇಕಂತ ಹೊಂಟೀನಿ. ಸೊ ಇನ್ನೇನು ರೆಡಿ ಆಗ್ತೀನಿ. ಫೈನಲಿ ಐ ಆಮ್ ರೆಡಿ ಟು ಗೋ ಟೆಂಪಲ್. ಸೊ ಆ್ಯಕ್ಚುಲಿ ನನ್ನ ರೂಮೇಟ್ಗೂ ಕರೆದೆ ಬಾ ಅಂತ ಹೇಳಿ, ಬಟ್ ಅವಳಿಗೆ ಇವತ್ತು ಆಫ್ ಇರಲಿಲ್ಲ. ಸೊ ಹಾಗಾಗಿ ಒಬ್ಬೆಕ್ನಿ ಹೋಗಬೇಕಾಯ್ತು. ಸೊ ಒಬ್ಬೆಕ್ನಿ ಹೋಗಿ ಬರ್ತೀನಿ. ಇಲ್ಲೇ ಬಾಜುನೇ ಇದೆ, ಪಿ ಜಿ ಬಾಜುನೇ ಟೆಂಪಲ್ ಇದೆ. ಸೊ ಲೆಟ್ಸ್ ಗೋ. ಇದೇ ಆಂಜನೇಯ ಟೆಂಪಲ್. ಒಳಗೆ ಹೋಗ್ಕೊಂಡು ದರ್ಶನ ತೊಗೊಂಡು ಬರೋನು. ರಶ್ ಏನಿಲ್ಲ ಇವತ್ತು ಅಷ್ಟೇನು. ಸೊ ಗೈಸ್, ಇವಾಗ ನಾನು ಟೆಂಪಲಿಗೆ ಹೋಗಿ ಬಂದೆ. ಹಾಗೆ ಬರುವಾಗ ಸ್ವಲ್ಪ ನಾನು ಫ್ರೂಟ್ಸ್ ಬೇಕಿತ್ತು, ಸೊ ಫ್ರೂಟ್ಸ್ ತೊಗೊಂಡು ಬಂದೆ. ಬನಾನಾ ಆ್ಯಂಡ್ ಗಾವಾ, ಸೊ ಬೇಕಾಗ್ತೈತೆ ಅಂತ ಒಂದು ಗಾವಾ ಆ್ಯಂಡ್ ಬನಾನಾ ತೊಗೊಂಡು ಬಂದೆ. ಸೊ ಈಗ ಸ್ವಲ್ಪ ವರ್ಕ್ ಪೆಂಡಿಂಗ್ ಅದು. ಇವತ್ತೇನು Jan 1st ಅಲ್ಲ, ಸೊ ಫ್ಲೆಕ್ಸ್ ಹಾಲಿಡೇ ಇತ್ತು. ನಾನು ಹಾಲಿಡೇ ತೊಗೊಂಡೀನಿ, ಬಟ್ ನಾಳೆ ಸ್ವಲ್ಪ ಏನು ಅಪ್ಡೇಟ್ ಕೊಡ್ಬೇಕಂತ ಹೇಳಿ ಏನು ಪೆಂಡಿಂಗ್ ವರ್ಕ್ ಅದ ಅದನ್ನು ವರ್ಕ್ ಮಾಡಬೇಕು ಇವಾಗ. ಸೊ ನೋಡೋಣ ಏನು ಪೆಂಡಿಂಗ್ ವರ್ಕ್ ಅದ ಅಂಥೇಳಿ. ಸೊ ಇದಿಷ್ಟು ನಂದು ಬ್ರೇಕ್ಫಾಸ್ಟ್. ಪ್ಲೇನ್ ಕೇಕ್ ತೊಗೊಂಡು ಬಂದೀನಿ. ಸೊ ಲೈಟಾಗಿ ಬ್ರೇಕ್ಫಾಸ್ಟ್ ಇಷ್ಟದಿಂದ ಮುಗಿಸ್ತೀನಿ. ಸೊ ದಿಸ್ ಇಸ್ ನಾರ್ಮಲ್. ಪಿ ಜಿ ಒಳಗಿದ್ದವರಿಗೆ ಸ್ವಲ್ಪ ಊಟದ ಪ್ರಾಬ್ಲಮ್ ಇರ್ತೈತಿ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು, ನೋ ಚಾಯ್ಸ್. ಸೊ ಪಿ ಜಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಹೊರಗಿಂದ ನೋಡಿದ್ರೆ ಈ ಥರ ಕಾಣಿಸ್ತೈತಿ. ಇಲ್ಲೆಲ್ಲ ಗ್ರೌಂಡ್ ಫ್ಲೋರ್ ಒಳಗೆ ಕಿಚನ್ ಅದು ಅದ. ಪಿ ಜಿ ರೂಮ್ಸ್ ಎಲ್ಲ ಸ್ಟಾರ್ಟ್ ಆಗೋದು 1st floor ಆ್ಯಂಡ್ 2nd floor, ಆ್ಯಂಡ್ ಅದು ಓಪನ್ ಟೆರೆಸ್ ಅದ. ಸೊ ಇದು ಮೇನ್ ಗೇಟ್. ಇಲ್ಲಿಂದ ನಾವು ಮ್ಯಾಲೆ ಹೋಗಬೇಕು. ಮತ್ತು 1st floorಗೆ ನನ್ನ ರೂಮ್ ಇರೋದು. ಆ್ಯಂಡ್ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕಬರ್ಡ್ಸ್ ಅದು ಇಟ್ಟಾರೆ, ಯಾರೇ ಬಂದರೆ ಯೂಸ್ ಮಾಡ್ತಾರೆ ಅಂಥೇಳಿ. ಆ್ಯಂಡ್ ಇದು ಒಂಥರ ಓಪನ್ ಬಾಲ್ಕನಿ. ಇಲ್ಲಿ ನಾವು ಏನೇ ನರ್ಸರೀಸ್ ಅದು ಬೇಕಿದ್ರೆ ಇಟ್ಕೋಬೋದು, ಇಲ್ಲ ಅವರೇ ಇಡ್ತಾರೆ. ಆ್ಯಂಡ್ ದಿಸ್ ಈಸ್ ಓನ್ಲಿ ದ ವಾಷಿಂಗ್ ಮಷೀನ್ ವಿ ಹ್ಯಾವ್ ಇನ್ ಆರ್ ಪಿ ಜಿ. ಇದೊಂದೇ ವಾಷಿಂಗ್ ಮಷೀನ್. ಆ್ಯಂಡ್ ದಿಸ್ ಈಸ್ ಲೈಕ್ ಓಪನ್ ಬಾಲ್ಕನಿ. ಸೊ ಈವ್ನಿಂಗ್ ನಾವು ಟೈಮ್ ಅದು ಸ್ಪೆಂಡ್ ಮಾಡೋಕ್ಕೆ ಚೆಂದಿದೆ. ಆ್ಯಂಡ್ ಇದು ನನ್ನ ರೂಮು. ಸೊ ರೂಮ್ ನಂಬರ್ 4 ಓಪನ್ ಮಾಡಿದರೆ ಈ ಥರ ಅದ. ಸೊ ದಿಸ್ ಇಸ್ ಆ್ಯಕ್ಚುಲಿ ಇದು ಫ್ಲ್ಯಾಟಾಗಿ ಪಿ ಜಿಯಾಗಿ ಕನ್ವರ್ಟ್ ಮಾಡ್ಯಾರ.
ಹಾಲ್, ದಿಸ್ ಈಸ್ ಹಾಲ್ ಒಳಗೆ 3 ಬೆಡ್ ಅದಾವೆ. ಸೊ ಇದು ನನ್ನ ಬೆಡ್. ನನಗೆ ಆ್ಯಕ್ಚುಲಿ ಸ್ವಲ್ಪ ವಿಂಡೋ ಬೆಡ್ ಅಂದರೆ ಅಟ್ರ್ಯಾಕ್ಷನ್ ಜಾಸ್ತಿ ಅಂಥೇಳಿ ನಾನು ಈ ಬೆಡ್ನೇ ಸೆಲೆಕ್ಟ್ ಮಾಡ್ಕೊಂಡೀನಿ. ಆ್ಯಂಡ್ ದಿಸ್ ಈಸ್ ಮೈ ಕಬರ್ಡ್. ಆ್ಯಂಡ್ ಇದು ಟ್ರೋಲಿ ಇಡ್ತೀನಿ, ಸ್ವಲ್ಪ ಬ್ಯಾಗ್ ಇಡೋಕ್ಕೆ ಸ್ವಲ್ಪ ಪ್ಲೇಸ್ ಕಂಜೆಸ್ಟೆಡ್ ಅದು. ಸೊ ಇದು ನನ್ನ ಬೆಡ್ ಆ್ಯಂಡ್ ಕಬರ್ಡ್. ಸೊ ಇಲ್ಲಿ ಇವೆರಡು ಬೆಡ್ಡಿಗೆ ಇನ್ನೂ ಯಾರೂ ಬಂದಿಲ್ಲ. ಸೊ ಇವೆರಡು ಬೆಡ್ ವೇಕೆಂಟ್ ಅದಾವೆ. ಆ್ಯಂಡ್ ದಟ್ ಈಸ್ ವಾಶ್ರೂಮ್. ಸೊ ಇಲ್ಲಿ ಏನು ಒಂದು 6th ರೂಮ್ ಅದಲ್ಲ, ಇದು 3 ಶೇರಿಂಗ್ ಅದು. ಆ್ಯಂಡ್ ಇಲ್ಲಿನೂ ಒಂದು ರೂಮ್ ಅದ ಆ್ಯಂಡ್ ಇದು 2 ಶೇರಿಂಗ್. ಸೊ ದಿಸ್ ಈಸ್ 2 ಶೇರಿಂಗ್. ಇಲ್ಲಿ ಈ ಥರ ಕಬರ್ಡ್ ಅದು. ಆಲ್ಮೋಸ್ಟ್ ಇದು ಹೊಸ ಪಿ ಜಿ ಇದೆ, ಇನ್ನೂ ಯಾರೂ ಬಂದಿಲ್ಲ. ಸೊ ದಿಸ್ ಈಸ್ ಆಲ್ಸೋ ಒನ್ ಮೋರ್ ರೂಮ್. ಆ್ಯಂಡ್ ಇಲ್ಲಿನೂ ಒಂದು ರೂಮ್ ಅದ, ಇದನ್ನು 2 ಶೇರಿಂಗ್ ಆಗ್ತಿತ್ತು. ಸೊ ದಿಸ್ ಈಸ್ ಆಲ್ಸೋ 2 ಶೇರಿಂಗ್. ಆ್ಯಂಡ್ ವಾಶ್ರೂಮ್ ಆ್ಯಂಡ್ ದಿಸ್ ಈಸ್ ವಿಂಡೋ. ಸೊ ಕಂಪೇರ್ ಟು ಆಲ್ ದಿಸ್ ಇದು ಒಂದು ನಂಗೆ ಸ್ವಲ್ಪ ಸ್ಪೇಷಿಯಸ್ ಅನ್ನಿಸ್ತು. ಸೊ ವಿಂಡೋ ಬಾಜು ಹೆಂಗೂ ಸೀಟ್ ಕಂಫರ್ಟೇಬಲ್ ಅದ ಅಂಥೇಳಿ ನಾನು ಇದೇ ಬೆಡ್ನ ಸೆಲೆಕ್ಟ್ ಮಾಡ್ಕೊಂಡೇನೆ. ಅಷ್ಟೇ ಸ್ವಲ್ಪ ಥಿಂಗ್ಸ್ ಅದಾವೆ ನನ್ನ. ಸೊ ಇದಿಷ್ಟು ನಂದು ಪಿ ಜಿ ಹೋಲ್. ಸೊ ಹಿಂಗೆ ಓಪನ್ ಮಾಡಿದ್ರೆ ಇದು ನನ್ನ ಬೆಡ್. ಸೊ ತೋರಿಸಿದ್ದೆಲ್ಲ ನನ್ನ ರೂಮ್ ಆಗಲಿ ನನ್ನ ಬೆಡ್ ಆಗಲಿ. ನಾ ಇರೋದು ಹಾಲ್ ಒಳಗೆ. ಇಲ್ಲಿ ಬೆಡ್ರೂಮ್ಸ್ ಹೋದಾವೆ. ಸೊ ನೀವು ಬೆಡ್ರೂಮ್ ಒಳಗೆ ಬೇಕಿದ್ರೆ ಕೊಡ್ತಿದ್ರು. ಬಟ್ ಬೆಡ್ರೂಮ್ ಒಳಗೆ ನೀವು ತೊಗೊಂಡ್ರೆ ಒಂದು 500-1000 ರೂಪೀಸ್ ಎಕ್ಸ್ಟ್ರಾ ಅದು. ಹಾಲ್ ಒಳಗೆ ನಾನು 8500 ರೆಂಟ್ ಕೊಡಾತೀನಿ. ಆ್ಯಂಡ್ ಡೆಪಾಸಿಟ್ 4000 ಹೇಳಿದ್ರು. ಅದು 4000 ಒಳಗೆ 2000 ಮೇಂಟೆನೆನ್ಸ್ ಚಾರ್ಜ್ ಅಂತ ಇಟ್ಕೊತಾರೆ. ರಿಮೈನಿಂಗ್ 2000 ರಿಫಂಡಬಲ್ ಇರ್ತೈತಿ. ಸೊ ನಾ ಟೋಟಲಾಗಿ ಕೊಟ್ಟಿದ್ದು ರೆಂಟ್ ಪರ್ ಮಂತ್ 8500 ಹಾಲ್ ಒಳಗೆ ಅಷ್ಟೇ. ಸೊ ನಿಮಗೆ ಬೆಡ್ರೂಮ್ ಒಳಗೆ ಬೇಕಿದ್ರೆ 2 ಶೇರಿಂಗ್ ಇತ್ತಂದ್ರೆ ಅದಕ್ಕೆ 10000 ಹೇಳ್ತಾರೆ. 3 ಶೇರಿಂಗ್ ಇತ್ತಂದ್ರೆ 9000 ಹೇಳ್ತಾರೆ. ಅಷ್ಟೇನು ಬೇಡ ಅಂತ ಹೇಳಿ ಇದು ಸ್ವಲ್ಪ ಸ್ಪೇಷಿಯಸ್ ಅದು ಕಂಪೇರ್ ಟು ಬೆಡ್ರೂಮ್. ಹಾಗಾಗಿ ನಾನು ಹಾಲ್ ಒಳಗೆ ಇರಲಿ ಆ್ಯಂಡ್ ದಟ್ ಟು ವಿಂಡೋ ಸೈಡ್ ನನಗೆ ಇಷ್ಟ ಆಗ್ತೈತೆ ಅಂತ ಇದನ್ನೇ ಫೈನಲ್ ಮಾಡಿಕೊಂಡೆ. ಸೊ ಮೇಂಟೆನೆನ್ಸ್ ಅದು ಬೆಸ್ಟ್ ಅದ ಈ ಪಿ ಜಿ ಒಳಗೆ. ಡೈಲಿ ಕ್ಲೀನಿಂಗ್ ಇರ್ತೈತಿ. ಆಮೇಲೆ ವೆಂಟಿಲೇಷನ್ ಕರೆಕ್ಟ್ ಅದ, ಲೈಟಿಂಗು ಕರೆಕ್ಟ್ ಅದ, ಎಲ್ಲನೂ ಕರೆಕ್ಟ್ ಅದ. ಫುಡ್ ವೈಸ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಇದು ಒಂದೇ ಈ ಪಿ ಜಿ ಒಳಗೆ ಅಂತಲ್ಲ, ನೀವು ಯಾವುದೇ ಪಿ ಜಿ ಒಳಗೆ ಹೋದರೂ ಫುಡ್ ಸ್ವಲ್ಪ ಪ್ರಾಬ್ಲಮ್ ಆಗೇ ಆಗ್ತೈತಿ. ಮ್ಯಾಕ್ಸಿಮಮ್ 1 or 2 months ಯು ಕ್ಯಾನ್ ಅಡ್ಜಸ್ಟ್. ಅದಾದಮೇಲೆ ಡೈಲಿ ಅದೇ ತಿಂದು ಬೋರ್ ಆಗ್ತೈತಿ. ನಾನು ಇದು 3ನೇ ಪಿ ಜಿ ನಂದು. ಬೆಂಗಳೂರಿಗೆ ಬಂದಮೇಲೆ ಚೇಂಜ್ ಮಾಡೋದು 3ನೇ ಪಿ ಜಿ. ಇದು ಕಾಮನ್ ಎಲ್ಲಾದ್ರಾಗೂ. ನನಗೆ 1-2 months ಓಕೆ ಬೆಸ್ಟ್ ಅನ್ನಿಸ್ತೈತಿ. ಆಮೇಲೆ 2 months ಆದಮೇಲೆ ಬೋರ್ ಆಗ್ತೈತಿ ಪಿ ಜಿ ಫುಡ್. ಬಟ್ ನೋ ಚಾಯ್ಸ್, ನಾವು ಅಡ್ಜಸ್ಟ್ ಮಾಡ್ಕೊತೀವಿ. ಸೊ ದಿಸ್ ಈಸ್ ಅಬೌಟ್ ಪಿ ಜಿ. ಬಟ್ ನನಗೆ ಚಲೋ ಅನ್ನಿಸ್ತು. ಕಂಪೇರ್ ನಾನೆಲ್ಲ ಸರೌಂಡಿಂಗ್ ನೋಡಿದ್ದೆ, ಎಲ್ಲ ಪಿ ಜಿಗಿಂತ ಇದು ಸ್ವಲ್ಪ ವರ್ತ್ ಅನ್ನಿಸ್ತು. ನಾನು 8500 ಕೊಟ್ಟಿದ್ದಕ್ಕೂ ಎಷ್ಟು ಚಂದ ಕ್ಲೀನಾಗಿ ಮೇಂಟೈನ್ ಮಾಡ್ಯಾರ, ಸ್ಪೇಷಿಯಸ್ ಅದ. ಸೊ ಇದು ಇರಲಿ ಅಂತ ನಾನು ಫೈನಲಾಗಿ ಇದು ಬುಕ್ ಮಾಡ್ಕೊಂಡೆ. ಸ್ವಲ್ಪ ಕಾಸ್ಟ್ಲಿ ಅದಾವೆ ಬೈಟ್ಸ್ ಅಂದ್ರೆ ಸಿ ವಿ ರಾಮನ್ ಒಳಗೆ. ಬಿಕಾಸ್ ಬಾಗ್ಮನೆ ಟೆಕ್ ಪಾರ್ಕ್ ಇಲ್ಲೇ ನಿಯರ್ ಆಗ್ತಿಲ್ಲ. ಸೊ ಆಲ್ಮೋಸ್ಟ್ ಬ್ಯಾಕ್ ಗೇಟ್ ಯಾರ್ಡ್ ಕ್ಯಾಂಪಸ್ ನಿಯರ್ ಆಗ್ತಿಲ್ಲ. ಎಲ್ಲರೂ ಇಲ್ಲೇ ಪಿ ಜಿ ಒಳಗೆ ಇರ್ತಾರೆ ಅಂತ ಹೇಳಿ ಸ್ವಲ್ಪ ರೇಟ್ ಕಾಸ್ಟ್ಲಿ ಅದಾವೆ. ಬಟ್ ಚಲೋ ಅದು, ಮೇಂಟೆನೆನ್ಸ್ ಅದು ಎಲ್ಲ ಬೆಸ್ಟ್ ಅದ. ಸೊ ದಿಸ್ ಈಸ್ ಅಬೌಟ್ ಮೈ ಪಿ ಜಿ. ಸೊ ಜುಡಿಯೋ ಒಳಗೆ ಸೇಲ್ ಅದ ಅಂತ ಹೇಳಿದ್ರು. ಫ್ರಮ್ January 1st to January 31st ನನಗೂ ಸ್ವಲ್ಪ ಹೇಲ್ಸ್ ತೊಗೊಳೋದಿತ್ತು. ಸೊ ಸೇಲ್ ಒಳಗೆ ಏನಾರ ಅವೈಲೇಬಲ್ ಅದಾವೇನ ಅಂತ ಹೇಳಿ ನೋಡ್ತೀನಿ. ಸಿಕ್ಕರೆ ತೊಗೊತೀನಿ, ಇಲ್ಲಾಂದ್ರೆ ನನಗೆ ಬರ್ತದೆ. ಇಲ್ಲಿ ಏನೇ ತೊಗೊಂಡ್ರಿ ಇವೆಲ್ಲ ಶೂಸ್ ನಿಮಗೆ 299. ಈ ಕಡೆ ಸೈಡ್ ಶೂಸ್ ಅದಾವೆ ಆ್ಯಂಡ್ ಈ ಕಡೆ ಸೈಡ್ ಹಿಲ್ಸ್ ಅದಾವೆ. ಸೊ ನನಗೆ ಇವು ಹಿಲ್ಸ್ ಇಷ್ಟ ಅದು. ಹೆಂಗೆ ಅನ್ಸತ್ತಾವ ಹೇಳ್ರಿ, ಇವು ಹಿಲ್ಸ್ ಇಷ್ಟ ಆಗ್ಯಾವ, ತೊಗೋಬೇಕು ಅನ್ಕೊಂಡಿನಿ. 299 ಅಂತ ವರ್ತ್ ಅಂತಲೇ ಹೇಳ್ಬೋದು. ಸೊ ಗೈಸ್ ಜುಡಿಯೋ ಸೇಲ್ ಒಳಗೆ ನಂಗೆ ಎಲ್ಲ ಕಲೆಕ್ಷನ್ಸ್ ಇತ್ತು. ಬಟ್ ನಂಗೆ ಯಾವುದೂ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಹಿಲ್ಸ್ ಒಂದೇ ತೊಗೊಂಡು ಬಂದೆ. ಅದು ನಾರ್ಮಲಿ ಬಂದರೆ 599 699 ಇತ್ತು. ಬಟ್ ಇವಾಗ ಸೇಲ್ ಒಳಗೆ ನಂಗೆ 399 ರೂಪೀಸ್ ಸಿಕ್ತು. ಇಟ್ ಈಸ್ ವರ್ತ್ ಅಂತಲೇ ಹೇಳ್ಬೋದು. ಅದರ್ ದ್ಯಾನ್ ದ್ಯಾಟ್ ನಂಗೆ ಯಾವುದು ಇಷ್ಟ ಆಗಲಿಲ್ಲ. ಸೊ ಇದು ಕಿಚನ್. ನಾವೇನರೇ ಊಟ ಅದು ಮಾಡೋಕೆ ಬರಬೇಕಂದ್ರೆ ಇಲ್ಲೇ. ಆ್ಯಂಡ್ ಇಲ್ಲಿ ಒಂದು ಸ್ಮಾಲ್ ಗ್ಯಾಸ್ ಇಟ್ಟಾರೆ. ನಮ್ಗೆ ಏನರೇ ಮ್ಯಾಗಿ ಅದು ಏನರೇ ಲೈಟಾಗಿ ಬೇಕಾದ್ರೆ ಮಾಡ್ಕೋಬೋದು. ಇದು ಡೈನಿಂಗ್ ಆ್ಯಂಡ್ ಇದು ಅವ್ರ ಮನೆ ಆ್ಯಕ್ಚುಲಿ. ಸೊ ಇಲ್ಲಿ ಓನರದೆಲ್ಲ ಇರ್ತಾರೆ. ಸೊ ಇದು ಅವ್ರ ಜಗಲಿ. ಸೊ ಲಂಚ್ ಏನೇನದ ನೋಡೋಣ. ವೈಟ್ ರೈಸ್, ಬಟರ್ ಮಿಲ್ಕ್, ಚಟ್ನಿ, ಸಾಂಬಾರು ಆ್ಯಂಡ್ ಪಿಕ್ಕಲ್ ಅದೆಲ್ಲ ನಾರ್ಮಲ್ ಅದು. ಸೊ ರೈಸ್ ಹಾಕೊಳ್ಳೋನು. ಸೊ ಇವಾಗ ಜುಡಿಯೋಗೆ ಹೋಗಿ ಬಂದು ಊಟ ಮಾಡತ್ತೀನಿ. ಇವತ್ತು ಪಿ ಜಿ ಒಳಗೆ ಊಟ ಏನು ರೈಸು, ಆಮೇಲೆ ದಾಲ್ ಸಾಂಬಾರು ಆ್ಯಂಡ್ ಚಟ್ನಿ ಅದು. ಸೊ ಯೂಶ್ವಲಿ ಮಧ್ಯಾಹ್ನ ಎಲ್ಲ ಬರೀ ರೈಸ್ ಇರ್ತೈತಿ. ನೈಟದೆಲ್ಲ ಚಪಾತಿ ಅದು ಕೊಡ್ತಾರೆ. ಸೊ ಇಲ್ಲೇ ಈವ್ನಿಂಗ್ ಸ್ನ್ಯಾಕ್ಸ್ ಏನೇ ತಿನ್ಬೇಕಂತ ಹೇಳಿ ಬಂದೀನಿ. ನಂಗೆ ವೆಜ್ ಪಡ್ಡು ತಿನ್ನಂಗಾಗಿತ್ತು. ಆರ್ಡರ್ ಮಾಡಿದ್ದೆ, ಬಟ್ ಪಡ್ಡು ಮಾಡೋರು ಬಂದಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಕಾಫಿ ಆರ್ಡ್ರ್ ಮಾಡೀನಿ.
ಸೊ ಕಾಫಿ ಬರೋ ಮಟ್ಟ ಪಡ್ ಮಾಡೋರು ಬಂತು ಅಂದ್ರೆ ನಾನು ಪಡ್ ತೊಗೊಳ್ತೀನಿ. ಎಲ್ಸ್ ಬೇರೆ ಕಡೆ ನೋಡ್ತೀನಿ. ಇದು ಹೊಸ ಶಾಪ್ ಆಗೈತಿ ಇದು ಕಾಲನಿ ಒಳಗೆ, ದ ವರಾಹಿ ಕೆಫೆ ಅಂಥೇಳಿ. ನೋಡೋಣ ಟೇಸ್ಟ್ ಹೆಂಗದ ಅಂಥೇಳಿ. ಮಸ್ತ್. ಸೊ ಇಲ್ಲಿ ಒಂದು ಹೊಸದೇನೋ ಔಟ್ಲೆಟ್ ಆಗೈತಿ, ಇಲ್ಲಿ ಚಾಟ್ ಶಾಪ್ ಆಗೈತಿ. ನೋಡೋಣ ಏನೇನು ಚಲೋ ಅದ ಅಂಥೇಳಿ. ಸೊ ಗೈಸ್ ಇಲ್ಲಿ 10 ಮಿನಿಟ್ಸ್ ಆಯಿತು ವೆಯ್ಟ್ ಮಾಡತ್ತೀನಿ. ಸ್ವಲ್ಪ ಹೊಸದಾಗೈತೆ ಅಂತ ಹೇಳಿ ರಶ್ ಭಾಳ ಅದ. ನಾನು ಚುರುಮುರಿ ಚಾಟ್ ಆರ್ಡರ್ ಮಾಡೀನಿ, ನೋಡೋಣ ಟೇಸ್ಟ್ ಯಾವ ಥರ ಅದ. ಇಲ್ಲಿ 10 ಮಿನಿಟ್ಸ್ ಆದಮೇಲೆ ನಂದು ಚುರುಮುರಿ ಚಾಟ್ ಬಂದೈತಿ. ಈ ಥರ ಮಾಡಿಕೊಟ್ಟಾರ, ನೋಡಕ್ಕಂತೂ ಮಸ್ತ್ ಇದೆ. ಟೇಸ್ಟ್ ಯಾವ ಥರ ಅದ ಅಂತ ನೋಡೋಣ. ಮಸ್ತ್ ಅದ. ಇಲ್ಲಿ ಒಂದು ಸ್ಮಾಲ್ ಗೇಟ್ ಏನು ನೋಡತ್ತಿಲ್ಲ, ಇದು ನಂದು ಕಂಪ್ನಿದು ಬ್ಯಾಕ್ ಗೇಟ್. ಅಲ್ಲೇನು ಒಂದು ಬಿಲ್ಡಿಂಗ್ ಕಾಣಿಸೋದಿಲ್ಲ, ಅದೇ ನಂದು ಕಂಪ್ನಿ ಆ್ಯಕ್ಚುಲಿ. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ನಡೆದೈತಿ ಅಂತ ಹೇಳಿ ಈ ಗೇಟ್ ಹಿಂಗದು. ಫ್ರಂಟ್ ಗೇಟಿಂದ ಬಂದರೆ ಎಲ್ಲ ಚಂದ ಬ್ಯೂಟಿಫುಲ್, ಸ್ವಲ್ಪ ಟ್ರೀಸ್ ಅದು ಅದಾವ. ಇಲ್ಲಿ ಬ್ಯಾಕ್ ಗೇಟ್ ಸ್ವಲ್ಪ ಬೋರಿಂಗ್ ಅದ. ಸೊ ಹೀಗೆ ನಾನು ಆಫೀಸಿಗೆ ಹೋಗೋದು. ಸೊ ಇವಾಗ ನಾನು ನನ್ನ ರೂಮಿಗೆ ಬಂದೆ, ಸ್ವಲ್ಪ ಸ್ನ್ಯಾಕ್ಸ್ ಅದು ತಿನ್ಕೊಂಡು ಡನ್ ವಿತ್ ಮೈ ಸ್ಮಾಲ್ ಈವ್ನಿಂಗ್ ಔಟಿಂಗ್. ಸೊ ವರ್ಕ್ ಎಲ್ಲಿಗೆ ಬಂದೈತಿ ನೋಡೋಣ. ಸೊ ಗೈಸ್ ಆಲ್ಮೋಸ್ಟ್ ಐ ಆಮ್ ಡನ್ ವಿತ್ ಮೈ ಡೇ. ಎಲ್ಲ ವೆಕೇಷನ್ನು ಮುಗೀತು, ನ್ಯೂ ಇಯರು ಮುಗೀತು. ನಾಳೆ ಮತ್ತು ಯಥಾ ಪ್ರಕಾರ ಅದೇನು ಅಂತಲ್ಲ ಆಫೀಸ್. ಸೊ ನಾಳೆಗೆ ಮತ್ತು ನಂಗೆ ಅಪ್ಡೇಟ್ ಕೇಳ್ತಾರೆ. ಸೊ ಇವಾಗೆ ಸ್ವಲ್ಪ ವರ್ಕ್ ಮಾಡಿ ಮಲ್ಕೋಬೇಕು. ಏನು ಪೆಂಡಿಂಗ್ ವರ್ಕ್ ಅದನ್ನು ನೋಡ್ತೀನಿ, ಚೆಕ್ ಮಾಡ್ತೀನಿ. ಏನಾರ ಇತ್ತು ಅಂದ್ರೆ ಮಾಡಿ ಮಲ್ಕೋಬೇಕು. ಸೊ ಈ ವ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡತ್ತೀನಿ. ಸೊ ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್.